ಮತ್ತೆ ಇಲ್ಲಿ ಎಲಿವೇಶನ್ ಅಲ್ಲಿ ಬಂದ್ರೆ ಡಿಸೈನ್ ಪರ್ಪಸ್ಗೋಸ್ಕರ 4 ಪಿಲ್ಲರ್ ತರ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಬಿಟ್ಟು ಫಿನಿಶ್ ಮಾಡಿದೀವಿ. 5 ಫೀಟ್ ತಗೊಂಡಿದ್ದೀವಿ ಸರ್ ಬಿಡ್. 5 ಫೀಟ್ 5 ಫೀಟ್. ಸೊ ಎಂಟೈರ್ 5 ಫೀಟ್ ಏನಾಯ್ತು? ಹಾ ಸರ್, ಎಂಟೈರ್ 5 ಫೀಟ್ ಇದೆ ಸರ್. ಬರುತ್ತೆ. ಲಿವಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಈ ಕಡೆ ನಿಮಗೆ 20 ಫೀಟ್ ಬೈ ಆಲ್ಮೋಸ್ಟ್ 14 ಫೀಟ್ ಬರುತ್ತೆ ವೀಕ್ಷಕರೇ. ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸೆಂಟ್ರಲ್ಲಿ ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ಫಸ್ಟ್ ದೇವ್ರ ಮನೆ ತೋರಿಸ್ಬಿಡ್ತೀನಿ. ದೇವ್ರ ಮನೆ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಬೈ 5 ಫೀಟ್ ಬರ್ತಾ ಇದೆ ವೀಕ್ಷಕರೇ. 5ಕ್ಕಿಂತ ಸ್ವಲ್ಪ ದೊಡ್ಡದು, 5.5 ಇರೋದು ಬಂದು ಅಂತ ಹೇಳ್ತೀನಿ. ಇಲ್ಲಿ ಕೃಷ್ಣ ಮತ್ತು ಹಸುವಿನ ಇದೇನು ವಾಲ್ಪೇಪರ್ ಇದೆ, ತುಂಬ ಯೂಸ್ ಆಗಿದೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಟೆರಸ್ ಫುಲ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀರಾ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಟೆರಸ್ ಸೈಜ್ ಏನು ಸಿಗುತ್ತೆ ಸರ್ ನಮಗೆ? ಸರ್ 27 ಬೈ 26 ಇದೆ ಸರ್. 27 ಬೈ 26 ಸರ್. ಏನೊಂದು ಮನೆ ಅಷ್ಟು ದೊಡ್ಡದೇ ಜಾಗ ಸಿಗ್ಬಿಟ್ಟಿದೆ ಸರ್ ಇಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು ಮಧ್ಯಮ ವರ್ಗದವರು ಕೂಡ ಒಂದು ರಾಯಲ್ ಆಗಿರುವಂಥ ಕನ್ಸ್ಟ್ರಕ್ಷನನ್ನು ಮಾಡ್ಬೋದು, ರಾಯಲ್ ಆಗಿರೋ ಮನೇಲಿ ಇರ್ಬೋದು ಅನ್ನೋದಕ್ಕೆ ಈ ಹಿಂದ್ಗಡೆ ಮನೆಯೇ ಒಂದು ಉದಾಹರಣೆ ಅಂತ ಹೇಳ್ಬೋದು. 30-40 ಕಟ್ಟಿರೋಂಥ ಈ ಮನೆಯಲ್ಲಿ ಕೆಳಗಡೆ 2 BHK ರೆಂಟಲ್ಗೆ, ಮೇಲ್ಗಡೆ 4 BHK ವೀಕ್ಷಕರೇ ಡೂಪ್ಲೆಕ್ಸ್ ಮನೆ ಬಂದಿದೆ, ಓನ್ಗೋಸ್ಕರ ಬಂದಿರುವಂಥದ್ದು. ಆ್ಯಂಡ್ ಇಲ್ಲಿ ಕೆಳಗಡೆ ರೆಂಟಲ್ ಅಂತೂ ಆಯಿತು, ಒಳ್ಳೆ ಪಾರ್ಕಿಂಗು ಸಿಕ್ಬಿಡ್ತು, ಜೊತೆಯಲ್ಲಿ ಮನೆ ಕೂಡ ತುಂಬ ರಾಯಲ್ ಆಗಿ ಬಂದಿದ್ದಾರೆ. ಡೆಫಿನೆಟ್ಲಿ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಜಸ್ಟ್ 75 ಲ್ಯಾಕಲ್ಲಿ, 75 ಲಕ್ಷದಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಲಿ 15 ಲಕ್ಷದ ಇಂಟೀರಿಯರ್ ಕೂಡ ಆಗಿದೆ ವೀಕ್ಷಕರೇ. ಟೋಟಲ್ ಆಗಿ 90 ಲ್ಯಾಕಲ್ಲಿ, 90 ಲಕ್ಷದಲ್ಲಿ, 1 ಕೋಟಿನೂ ಆಗಿಲ್ಲ, 90 ಲಕ್ಷದಲ್ಲಿ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸ್ವರ್ಗದಂಥ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಾಗಾರ್ಜುನ್ ಸರ್ ಇದ್ದಾರೆ. ಸೂರ್ಯ ಇಲ್ಲಿನ ಸೈಟ್ ಇಂಜಿನಿಯರ್ ಆಗಿದ್ರು. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಹಾಂ ಸರ್. ಸರ್ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಸರ್ ಇವಾಗ? ಸರ್ ಬೂದಿಗೆರೆ ಕ್ರಾಸ್ ಮಂಡೂರ್ ಹತ್ರ ಇರುವಂಥದ್ದು. ಕ್ಲೈಂಟ್ ನೇಮ್ ಏನು ಸರ್ ಇವ್ರದ್ದು? ಲಕ್ಷ್ಮೀಬಾಯಿ ಸರ್. ಲಕ್ಷ್ಮೀಬಾಯಿ. ಸೊ 30-40 ಅಲ್ವಾ ಇದು? ಹಾಂ 30-40. 30-40 ಸರ್ ಎಷ್ಟು ಫ್ಲೋರ್ಗಳನ್ನು ಕಟ್ಕೊಂಡು ಹೋಗಿದ್ದಾರೆ? G+2.5 ಇದೆ ಸರ್. G+2.5. ಓಕೆ, G+2 ಅಂತೂ ನಾನು ಹೇಳಿದೆ. 2.5 ಅಂದ್ರೆ ಏನು? ಮೇಲ್ಗಡೆ ಏನು ಮಾಡಿದ್ದೀರಾ? ಮೇಲ್ಗಡೆ ಇದು ಪರ್ಪಸ್ಗೋಸ್ಕರ 1 ಬೆಡ್ರೂಮ್ 1 ಟಾಯ್ಲೆಟ್ ಇದೆ ಸರ್. ಒಂದು ಬೆಡ್ರೂಮು, ಅಟ್ಯಾಚ್ ಟಾಯ್ಲೆಟ್, ಜನರಲ್ ಪರ್ಪಸ್ ಮಾಡಿರುವಂಥದ್ದು. ಓಕೆ, ಈ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸೋದಕ್ಕೆ ಟೋಟಲ್ ಟೈಮ್ ಎಷ್ಟು ತಗೊಂಡ್ರೆ ಸರ್ ನೀವು ಇಲ್ಲಿ? ಸರ್ 14 ಮಂತ್ಸ್ ಆಗಿದೆ ಸರ್. 14 ಮಂತ್ಸ್. ಸೊ 1.25 ವರ್ಷದಲ್ಲಿ ಕಟ್ಟಿರುವಂಥದ್ದು. ತುಂಬಾ ರಾಯಲ್ ಆಗಿ ಕಟ್ಟಿದ್ದೀರಾ. ಸೊ ಈ ಮನೆ ಹೈಲೈಟ್ ಏನು ಸರ್? ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ನೀವು ಮಾಡಬೇಕಾದ್ರೆ ನಿಮಗೆ ತುಂಬಾ ಸೂಪರ್ ಆಗಿ ಬಂದಿದೆ ಅಂತ ನಿಮಗೆ ಪರ್ಸನಲ್ ಆಗಿ ಅನ್ಸಿದ್ದು ಯಾವುದು? ಸರ್ ಎಲಿವೇಶನ್ ಪರ್ಪಸ್ ಸರ್. ಯಾಕಂದ್ರೆ ಯಾವುದು ಫ್ಯಾಬ್ರಿಕ್ ಇದ್ರಲ್ಲಿ ಮಾಡಿಲ್ಲ, ಎಲ್ಲ ಬ್ಲಾಕ್ ವರ್ಕಲ್ಲೇ ಕ್ಲೈಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಬರೀ ಮೆಶ್ ವರ್ಕಲ್ಲೇ ಫಿನಿಶ್ ಮಾಡ್ಕೊಟ್ಟಿದ್ದೀವಿ. ಸಿವಿಲ್ ವರ್ಕಲ್ಲೇ ಫಿನಿಶ್ ಮಾಡ್ಕೊಟ್ಟಿದ್ದೀರಾ. ಜಾಸ್ತಿ ಕಾಸ್ಟ್ ಹೋಗಿಲ್ಲ, ಬಟ್ ನೋಡಕ್ ಕ್ರೇಜಿ ಆಗಿ ಬಂದಿದೆ. ಎಲಿವೇಶನ್ ಬಜೆಟ್ ಏನಿದೆಯೋ ಅದೇ ಬಜೆಟ್ ಅಲ್ಲಿ ಫಿನಿಶ್ ಮಾಡ್ಕೊಟ್ಟಿದ್ದೀವಿ ಸರ್. ಅದು ನಿಮಗೆ ಬಹಳ ಸ್ಯಾಟಿಸ್ಫೈಡ್ ಅನ್ಸಿರುವಂಥದ್ದು. ಓಕೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಒಂದ್ ಕಡೆಯಿಂದ ಸರ್ ಜೊತೆ ನೋಡೋಣ, ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫೈನಲ್ ಆಗಿ ನಾನು ನಿಮಗೆ ಪ್ರೈಸಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಬನ್ನಿ ನನ್ನ ಜೊತೆ ಹೋಗೋಣ ಸರ್. ಹಾಗಾದ್ರೆ ಮೊದಲನೇದಾಗಿ ಯಾವ ಫೇಸಿಂಗ್ ಬರುತ್ತೆ ಸರ್ ಇದು? ಸರ್ ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟ್ ಫೇಸಿಂಗ್. ಓಕೆ, ನೀವು ಹೇಳಿದ್ರಿ ಸರ್ ನಾವು ಸಿಂಪಲ್ ಆಗಿದ್ರು ಎಲೆಗೆಂಟ್ ಆಗಿ ಒಂದು ಒಳ್ಳೆ ಎಲಿವೇಶನ್ ಮಾಡ್ಕೊಟ್ಟಿದ್ದೀವಿ, ಬಜೆಟ್ ಅಲ್ಲೇ ಮಾಡ್ಕೊಟ್ಟಿದ್ದೀವಿ ಅಂತಂದ್ರೆ ಫಸ್ಟ್ ಮೇಲ್ಗಡೆಯಿಂದ ಹೇಳ್ತಾ ಬನ್ನಿ. ಎಲಿವೇಶನ್ ಏನೇನು ಮಾಡಿದ್ರ ಸರ್? ಈಗ ಫಾರ್ ಎಕ್ಸಾಂಪಲ್ ಬಾಲ್ಕನಿ ಬಂದ್ರೆ ಅಲ್ಲಿ ಓಪನ್ ಏರಿಯಾ ಕೊಟ್ಟಿದ್ದೀವಿ. ಮತ್ತೆ ಸ್ಲ್ಯಾಬ್ ಅಲ್ಲಿ 6 ಇಂಚ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಕರೆಕ್ಟ್. ಮತ್ತೆ ಆ ವಿಂಡೋಸ್ ಬಂದ್ರೆ ನಮಗೆ 6 ಇಂಚ್ ಪ್ರೊಜೆಕ್ಷನ್ ಕೊಟ್ಬಿಟ್ಟು ಅದ್ರೊಳಗಡೆ ಬ್ಲಾಕ್ ವರ್ಕ್ ಮಾಡಿ ಇದನ್ನ ಮಾಡಿದೀವಿ. ಮತ್ತೆ ಇಲ್ಲಿ ಎಲಿವೇಶನ್ ಅಲ್ಲಿ ಬಂದ್ರೆ ಡಿಸೈನ್ ಪರ್ಪಸ್ಗೋಸ್ಕರ 4 ಪಿಲ್ಲರ್ ತರ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಬಿಟ್ಟು ಫಿನಿಶ್ ಮಾಡಿದೀವಿ. ಅದು ಬ್ಲಾಕ್ ವರ್ಕ್ ಅಲ್ಲೇ ಮಾಡಿರೋದು? ಬ್ಲಾಕ್ ವರ್ಕ್ ಅಲ್ಲೇ ಮಾಡಿರೋದು. ಸರಿ ಸರಿ. ಈ ಕಡೆ ಬಂದ್ರೆ ನಿಮಗೆ ಈ ಫ್ಲೋರ್ ಅಲ್ಲಿ ಮೆಶ್ ವರ್ಕ್ ಏನು ಮಾಡಿಲ್ಲ, ಇದನ್ನು ಸ್ಲ್ಯಾಬ್ ಪ್ರೊಜೆಕ್ಷನ್ ಕೊಟ್ಬಿಟ್ಟು ಬ್ಲಾಕ್ ವರ್ಕ್ ಅಲ್ಲೇ ಫಿನಿಶಿಂಗ್ ಮಾಡಿ ನಾರ್ಮಲ್ ಆಗಿ ಮೆಶಲ್ಲೇ ಬ್ಯಾರ್ ಬೆಂಡಿಂಗ್ ವರ್ಕ್ ಎಲ್ಲ ಇದನ್ನ ಮಾಡ್ಬಿಟ್ಟು ಮೆಶಲ್ಲೇ ಫಿನಿಶ್ ಮಾಡಿ ಪ್ಲಾಸ್ಟರಿಂಗ್ ಅಲ್ಲಿ ಸ್ಲೋಪ್ ಕೊಟ್ಬಿಟ್ಟು ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ರೆ ಓಪನ್ ಸ್ಪೇಸ್ ಮೇನ್ ಡೋರ್ ಹತ್ರ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಟಫನ್ ಗ್ಲಾಸ್ ಬೇಕು ಅಂತ ಕೇಳಿದ್ರು. ಇಲ್ಲಿ ಒಂದು ಕೋರ್ಸ್ ಬ್ಲಾಕ್ ವರ್ಕ್ ಮಾಡ್ಬಿಟ್ಟು ಟಫನ್ ಗ್ಲಾಸ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ನಿಮಗೆ ಮೇನ್ ಗೇಟ್ ಹತ್ರ ಬಂದ ಅಂದ್ರೆ ಇವರು ಲಾಸ್ಟ್ ಅಲ್ಲಿ ಕ್ಲೈಂಟ್ ಪ್ಲಾನ್ ಮಾಡ್ಬಿಟ್ಟು ಹೇಳಿದ್ರು ನಮಗೆ ಈ ತರ ಆರ್ಟ್ಸ್ ಟೈಪ್ ಬೇಕು, ನಿಮಗೆ ಮಾಡ್ಕೊಡಿ ಅಂತ ಹೇಳಿ. ಇದನ್ನು ಸ್ಲ್ಯಾಬ್ ಪ್ರೊಜೆಕ್ಷನ್ ಏನು ಬಿಟ್ಟಿರಲಿಲ್ಲ, ಮೆಶ್ ವರ್ಕ್ ಅಲ್ಲೇ ಬ್ಲಾಕ್ ವರ್ಕ್ ಮಾಡ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಟ್ಟಿದ್ದೀವಿ. ಇದು ಆರ್ಚ್ ಆಮೇಲೆ ಮಾಡಿರೋದು ಸರ್. ಓಕೆ, ಇದು ನ್ಯಾಚುರಲ್ ಸ್ಟೋನ್ ಇದು ಹಾಕಿರೋದು? ನ್ಯಾಚುರಲ್ ಸ್ಟೋನ್ ಸರ್ ಹಾಕಿರೋದು. ಮೇಲ್ಗಡೆ ವಿಂಡೋ ತಗೊಂಡ್ರ? ಅಲ್ಲಿ ಮೇಲ್ಗಡೆ ಓಪನ್ ಏರಿಯಾ ಬೇಕು, ಗಾಳಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಮಾಡ್ತೀವಿ. ಇದು ಪ್ಲಾಂಟರ್ ಬಾಕ್ಸ್ ಸರ್. ಓಕೆ, ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀರಾ ಪ್ಲಾಂಟರ್ ಬಾಕ್ಸ್. ಹಾಂ ಸರ್, ಚೆನ್ನಾಗಿದೆ ನೋಡಿ. ಯಾಕಂದ್ರೆ ವೀಕ್ಷಕರೇ ಹೆಚ್ಚಿನ ಕಡೆಗಳಲ್ಲಿ ಚಿಕ್ಕದಾಗಿರುತ್ತೆ ಪ್ಲಾಂಟರ್ ಬಾಕ್ಸ್,
ಬಟ್ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು. ಸೊ 10 ಫೀಟ್ ಇರ್ಬೋದಲ್ವಾ ಸರ್ ಇದು? ಹಾಂ ಸರ್ ಇದೆ ಸರ್. 10 ಬೈ ಆಲ್ಮೋಸ್ಟ್ 3 ಇರುತ್ತೆ. ಹಾಂ ಸರ್ 3 ದೊಡ್ಡದಾಗಿರುವಂಥ ಒಂದು ಪ್ಲಾಂಟರ್ ಬಾಕ್ಸ್ ಮಾಡಿದ್ದಾರೆ. ಸೊ ಗೇಟ್ ಬಗ್ಗೆ ಹೇಳಿ, ತುಂಬ ರಾಯಲ್ ಆಗಿ ಬಂದಿದೆ ಗೇಟ್. ಸರ್ ಗೇಟು ಅವ್ರ ಪ್ಲಾನ್ ಪ್ರಕಾರನೇ ಬೇಕು ಅಂತ ಕೇಳಿದ್ರು. ಎಲ್ಲ SS ಅಲ್ಲೇ ಬೇಕು, ನಾವು ಬೇರೆ ಪ್ಯಾಟರ್ನ್ ತೋರಿಸಿದ್ವಿ, ಅವರಿಲ್ಲ ನಮಗೆ SS ಪ್ಯಾಟರ್ನ್ ಅಲ್ಲೇ ಬೇಕು, ಇದೇ ತರ ಡಿಸೈನ್ ಬೇಕು ಅಂತ ಕ್ಲೈಂಟ್ ಕೇಳಿದ್ರು. ನಾವು ಆಕ್ಚುಲಿ ಯೂಶಲಿ ಬೇರೆ ಸೈಟಲ್ಲೆಲ್ಲ 5 ಫೀಟಿಂಗ್ ಮಾಡ್ಕೊಡ್ತಿದ್ವಿ ಗೇಟು. ಇವರು ಓವರ್ ಆಲ್ ನನಗೆ 13 ಫೀಟ್ ಹೈಟ್ ಏನಿದೆಯೋ ಮೇಲ್ಗಡೆ ಇದು ಈ ಪರ್ಪಸ್ಗೆ ಕೆಳಗಡೆ ಮಾತ್ರ ಓಪನ್ ಕ್ಲೋಸಬಲ್ ಬೇಕು, ಮೇಲ್ಗಡೆ ಫಿಕ್ಸೆಡ್ ಹೆಂಗಿರುತ್ತೋ ಅದೇ ತರ ಇರಲಿ ಅಂತೇಳಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿದ್ರು. ಅವ್ರು ಯಾವ ತರ ಕೇಳಿದ್ರು ಆ ತರ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, SS ಮತ್ತೆ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅಲ್ಲ ಇದು? ಬೋರ್ಡ್ ಅಲ್ಲಿ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು ಎಲ್ಲ SS ಅಲ್ಲೇ ಸರ್ ಮಾಡಿ. ಓಕೆ, ಸೊ ಇದು ಒಂದು ವಿಕೆಟ್ ಗೇಟ್. ವಿಕೆಟ್ ಗೇಟ್. ಸೊ ಇದು ಬಂದ್ಬಿಟ್ಟು ನಮ್ಮ ಕಾರ್ ಗೇಟ್ ಅಲ್ವಾ? ಇದು ಓಪನ್ ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿದೆ ರೀ, ಇದು ಸೂಪರ್ ಆಗಿ ಬಂದಿದೆ ನೋಡಿ ವೀಕ್ಷಕರೇ. ಡಿಸೈನ್ ತುಂಬ ಚೆನ್ನಾಗಿದೆ. ಫೆಂಡರ್ ಮ್ಯಾಕ್ಸ್ದು ಕರೆಕ್ಟಾಗಿ ಯುಟಿಲೈಸೇಷನ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ರ್ಯಾಂಪ್ ಕೂಡ ಮಾಡಿದ್ದಾರೆ ಕಾರ್ ಹೋಗೋದಕ್ಕೆ. ಆ್ಯಂಡ್ ಈ ಕಡೆ ಸ್ಟೆಪ್ಸ್ ಮಾಡಿದ್ದಾರೆ. ಸೊ ಜನರಲಾಗಿ ಇದೊಂದೇ ಓಪನ್ ಇಟ್ಕೋಬೋದಲ್ವಾ ಸರ್ ಇದು? ಸರ್ ಓಪನ್ ಇಟ್ಕೋಬೋದು. ಸೊ ಇದು ಆ್ಯಕ್ಚುಲಿ ಒಳ್ಳೆ ಸೇಫ್ಟಿ ಕೂಡ ಬಂತು ಇಲ್ಲಿ. ಸೇಫ್ಟಿ ಗ್ರಿಲ್ ಮೇಲ್ಗಡೆ ಮಾಡ್ಕೊಂಡು SS ಸೇಫ್ಟಿ ಗ್ರಿಲ್ಲು. ಸೊ ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ. ಸೊ ಇದು ವಿಶಾಲವಾದಂಥ ಪಾರ್ಕಿಂಗ್. ಸರ್ ಪಾರ್ಕಿಂಗ್ ಸೈಜ್ ಏನಿದೆ? 16 ಬೈ 26 ಇದೆ ಸರ್. 26ಗೆ 16. ಹಾಂ ಸರ್. ಓಕೆ, ಇಲ್ಲೊಂದು ಚೂರು ಇದು ತೊಗೊಂಡ್ರಲ್ವಾ? ಹಾಂ, ಪ್ಲಾಂಟರ್ ಬಾಕ್ಸ್ ಮತ್ತೆ ಪ್ಲಾಂಟರ್ ಬಾಕ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಹಾಕಿರುವಂಥ ಟೈಲ್ಸ್ ಎಲ್ಲ ಏನು ಕಾಸ್ಟ್ ಇತ್ತು ಸರ್ ಇದು? ಸರ್ 25 rupees per square feet. ಅರೌಂಡ್ 25 rupees. ಅರೌಂಡ್ 25 rupees ಸರ್. ಸೊ ಇದು ಸಂಪ ಸರ್ ಇದು? ಹಾಂ ಸರ್ ಸಂಪ್. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದಾರೆ ಸರ್ ಇಲ್ಲಿ? 12,000 ಲೀಟರ್ ಸಂಪ್ ಕೊಟ್ಟು. 12,000 ಲೀಟರ್. ಇದು ಬೋರ್ವೆಲ್ ಪಾಯಿಂಟ್. ಇದು ಬೋರ್ವೆಲ್ ಪಾಯಿಂಟ್. ಇವೆಲ್ಲ FRP ಇದಲ್ವಾ ಸರ್ ಇದು? ಹಾಂ, FRP ಹಾಕಿರೋದು. ಸೊ ಈ ಕಡೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ MS ನ ವರ್ಕ್ ಮಾಡಿದ್ದೀರಾ. ಸರ್. ಆಮೇಲೆ SS ರೈಲಿಂಗ್ಸ್ ಅಲ್ವಾ? SS ರೈಲಿಂಗ್ಸ್. ಓಕೆ ಸರ್, ಕೆಳಗಡೆ ಎಷ್ಟು BHK ಬರ್ತಾ ಇದೆ ಸರ್ ಇಲ್ಲಿ? ಕೆಳಗಡೆ 2 BHK ಇದೆ ಸರ್. ಇದು 2 BHK ನ ಇದು? ಸರ್ 2 BHK. ಫ್ರಂಟ್ ಕ್ಲಾಡಿಂಗ್ ಏನು ಹಾಕಿದ್ದೀರಾ? ಟೈಲ್ಸ್ ಯೂಸ್ ಮಾಡಿದ್ದೀವಿ. ಟೈಲ್ಸ್ ಮತ್ತೆ ಇದು ವಿಂಡೋಸಿಗೆಲ್ಲ ಗ್ರಾನೈಟ್ ಗ್ರೈಂಡ್ ಬಾರ್ಡರ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಓಕೆ, 2x4 ಟೈಲ್ಸ್ ಹಾಕಿದ್ದಾರೆ. 2x4 ನೋಡ್ಬೋದು ಕಂಪ್ಲೀಟ್ ಆಗಿ ಇಲ್ಲೇ ಕೊಟ್ಟಿರುವಂಥದ್ದು. ಆ್ಯಂಡ್ ಮೇಲ್ಗಡೆ ಕಂಪ್ಲೀಟ್ ಆಗಿ PVC ಇದಲ್ವ ಸರ್ ಇದು? PVC ಸರ್. ಓಕೆ, ಸೊ ಇದು ನೀವೇ ಮಾಡಿದ್ದು? ಹಾಂ ಸರ್. ಸೊ ಇಂಟೀರಿಯರ್ ನಿಮ್ಮ ಕಡೆ ಬಂದಿರೋದ್ರಿಂದ? ಹಾಂ, ಇಂಟೀರಿಯರ್ ನಮ್ಮ ಕಡೆ ಬಂದಿರೋದ್ರಿಂದ ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡಿದ್ದೀರಾ? ಓಕೆ. ಈ ಬಜೆಟಲ್ಲಿ ಇದು ಇನ್ಕ್ಲೂಡೆಡಾ ಸರ್? ಇಲ್ಲೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದೀರಾ? ಹಾಂ ಸರ್. ಎವ್ರಿಥಿಂಗ್ ಅಲ್ವಾ? ಸೆಟ್ ಬ್ಯಾಕು ಬಿಟ್ಟಿದ್ದೀರಾ? ಹಾಂ ಸರ್. 1.5 ಫೀಟ್ ಸೆಟ್. 1.5 ಫೀಟ್ ಬಿಟ್ಟಿದ್ದೀರಾ? ಓಕೆ. ಸೊ ಎಂಟೈರಾಗಿ ಸೇಫ್ಟಿ ಗ್ರಿಲ್ ಹಾಕಿರೋದು? ಹಾಂ ಸರ್. ಇಡೀ ಕಾಂಪೌಂಡ್ ಅಲ್ಲಿ ಟೀ ಕುಡ್ ನಾಡೋರ ಸರ್ ಇದು? ಹಾಂ ಸರ್. ಎಷ್ಟಾಯ್ತು ಸರ್ ಇದು? ಕಾಸ್ಟ್ ಎಷ್ಟು ಏನಾಯ್ತು ಇದು? ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೇರಿ 1,67,000 ಆಗಿದೆ ಸರ್. ಸೊ ಓವರ್ ಆಲ್ 1 lakhs? ಹಾಂ, ಓವರ್ ಆಲ್ 1,67,000. 67,000. ಹಾಂ ಸರ್. ಇನ್ಕ್ಲೂಡಿಂಗ್ ಫ್ರೇಮ್ ಎಲ್ಲ ಸೇರಿ ಅಲ್ವಾ? ಹಾಂ ಸರ್. ಓಕೆ. ಸೊ ಒಳಗಡೆ ಬಂದ್ಬಿಡೋಣ ವೀಕ್ಷಕರೇ. ಕೆಳಗಡೆ ಬಾಡಿಗೆಗೋಸ್ಕರನೇ ಇವರು 2 BHK ಮಾಡಿದ್ದಾರೆ. ಸೊ ಹಾಲ್ನ ಸೈಜ್ ತಿಳ್ಕೊಬೋದಾ ಸರ್ ಏನೆಷ್ಟಿದೆ ಅಂತ? ಹಾಲು 15 by 12 ಇದೆ ಸರ್. 15 by 12. ಹಾಂ ಸರ್. ಸೊ TV ಯೂನಿಟ್ ನೀವೇ ಮಾಡಿರೋದಲ್ವಾ ಇದು? ವಿತ್ ಇಂಟೀರಿಯರ್ ನಮ್ಮದೇ ಇರೋದ್ರಿಂದ ನಾವೇ ಮಾಡಿದ್ವಿ. ನೋಡಿ ವೀಕ್ಷಕರೇ, ರೂಪ್ ಟು ಸೀಲಿಂಗ್ ಒಳಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಕಡೆ ರ್ಯಾಪ್ಟರ್ನ ತೊಗೊಂಡಿದ್ದಾರೆ. ಸೆಂಟ್ರಲ್ಲಿ ನೋಡ್ಬೋದು ನೀವು ಸ್ಟೋನ್ ಫಿನಿಶ್ನ ಒಂದು ಮಾರ್ಬಲ್ ಶೀಟನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಟೀ ಪಟ್ಟಿಯನ್ನು ಕೊಟ್ಬಿಟ್ಟು ಕೆಳಗಡೆ ಈ ಥರ ಕೌಂಟ್ರನ್ನು ಮಾಡಿರುವಂಥದ್ದು. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬಾರ್ಡರ್ ಫಾಲ್ ಸೀಲಿಂಗ್ ತೊಗೊಂಡು ಮೇಲ್ಗಡೆ ಪ್ರೊಫೈಲ್ ಲೈಟನ್ನು ಹಾಕಿದಿರಲ್ಲ ಸರ್ ಅದು? ಹಾಂ ಸರ್, ಪ್ರೊಫೈಲ್ ಲೈಟ್. ಓಕೆ, ಈ ಕಡೆ ಬಂದ್ಬಿಡೋಣ. ಸೊ ಇದು ಕಿಚನ್ ಅಂತ ಬಂದರೆ ಫಸ್ಟ್ ಒಂದು ವ್ಯಾನಿಟಿ ಮಾಡಿದ್ದೀರಾ. ಸೊ ವೀಕ್ಷಕರು ಇಲ್ಲೊಂದು ಸ್ಮಾಲ್ ಆಗಿರೋಂಥ ಒಂದು ವ್ಯಾನಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ಸೈಜ್ ಬಂದ್ಬಿಟ್ಟು 10 by 14 ಇದೆ ಸರ್. 10 by 14? ಹಾಂ ಸರ್. ಓವರ್ ಆಲ್ ಆಗಿ? ಓವರ್ ಆಲ್. ಸೊ ಒಳಗಡೆ ಒಂದು 9 by 5 ಅಂತೂ ಸಿಗುತ್ತೆ? ಹಾಂ ಸರ್. 9 by 5 ಅಂತ ಸಿಗುತ್ತೆ. ಓಕೆ. ಸೊ ಇವೆಲ್ಲ ನೀವೇ ಮಾಡಿರೋದು? ವೀಕ್ಷಕರೇ, ಲಾಫ್ಟ್ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ. ಸೆಂಟ್ರದ್ದು ಯೂನಿಟ್ ಇರ್ಬೋದು. ಓಕೆ, ಈ ಕಡೆ ಸಿಂಕ್ ಏರಿಯಾ ಎವ್ರಿಥಿಂಗ್. ಸೊ ಇದು ಗ್ರಾನೈಟ್ ಸಿಂಕ್ ತೊಗೊಂಡ್ರೆ? ಹಾಂ ಸರ್, ಗ್ರಾನೈಟ್ ಸಿಂಕ್. ಗ್ರಾನೈಟ್ ಎಲ್ಲ ಲೈಕ್ ಅವ್ರ ಕ್ಲೈಂಟ್ ಪರ್ಪಸ್ಸಿಗೆ ಅವರೇ ರಿಕ್ವೈರ್ಮೆಂಟ್ ಆಗಿ ನಮ್ಮ ಹಳೆ ಕಾಲದೇ ಇರಲಿ, ಚೆನ್ನಾಗಿರಲಿ ಆ ಥರನೇ ಇರಲಿ ಅಂತ ಹೇಳಿದ್ರಾ? ಹಾಂ ಸರ್. ಇದು ಫ್ಲಶ್ ಡೋರ್ ಅಲ್ವಾ ಸರ್ ಇದು, ಅಥವಾ WPC ಡೋರಾ? ಇಲ್ಲ ಸರ್, ಫ್ಲಶ್ ಡೋರ್ ಏನೇ ಸರ್. ವಾಶ್ರೂಮ್ ಸೈಜ್ ಏನಿದೆ ಕೆಳಗಡೆ ಇದು? ಸರ್ 5 by 7 9 ಇದೆ ಸರ್. 5 by 9? ಹಾಂ ಸರ್. ತುಂಬ ದೊಡ್ಡದಾಗಿದೆ. ಆ್ಯಂಡ್ ವೀಕ್ಷಕರ ರೂಪ್ ಲೆವೆಲ್ವರೆಗೂ ಕೂಡ ಟೈಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಇದು ಎಷ್ಟಿದೆ ಹೈಟ್ ಇದು? 12 feet ಇದೆ ಸರ್, ಫ್ಲೋರ್ ಟು ಫ್ಲೋರ್ ಹೈಟ್. 12 feet ಇದೆಯಾ? ಹಾಂ ಸರ್. ಓಹೋ, ಇಲ್ಲ ವೀಕ್ಷಕರೇ, ಜಾಗ್ವಾರ್ ಫಿಟ್ಟಿಂಗ್ಸು, ಆಮೇಲೆ ಸೆರಾದ್ದು ಕಮೋಡನ್ನು ತೊಗೊಂಡಿರುವಂಥದ್ದು ನೋಡಿ ಇಲ್ಲಿ. ರೂಪ್ ತುಂಬ ಹೈಟ್ ಇದೆ ಹಾಗಾದರೆ? ಹಾಂ ಸರ್, 12 feet. ಓಕೆ. ಸೊ ವೀಕ್ಷಕರೇ, ಈ ಕಡೆ ದೇವ್ರ ಮನೆ ಪ್ರಭಾವಳಿ ಎಲ್ಲ ನೀವೇ ಮಾಡಿಕೊಟ್ಟಿದ್ದೆ ಸರ್ ಇದು? ಹಾಂ ಸರ್, ನಾವೇ ಮಾಡಿಕೊಟ್ಟಿದ್ದೀವಿ. ಎವ್ರಿಥಿಂಗ್. ಇದೆಷ್ಟಾಯ್ತು ಸರ್ ದೇವ್ರ ಮನೆದು ಡೋರು? ಸರ್ ಓವರ್ ಆಲ್ ಎಲ್ಲ ಇನ್ಕ್ಲೂಡ್ ಆಗಿ ಪೂಜಾ ಡೋರು ಮತ್ತು ಮೇನ್ ಡೋರು ಸೇರಿ 1,67,000 ಆಗಿದೆ. 1,67,000 ಎಲ್ಲ ಟೀಕುಡ್ ಡೋರ್ ಎಲ್ಲ ಸೇರಿಬಿಟ್ಟು ಸರಿ. ಇದು ರೂಮು. ವೀಕ್ಷಕರೇ, ರೂಮ್ ನಂಬರ್ 1 ಫ್ಲಶ್ ಡೋರನ್ನು ಹಾಕಿದ್ದಾರೆ. ಈ ರೀತಿ ಡೋರ್ ಎಷ್ಟಾಗುತ್ತೆ ಸರ್ ಯೂಶಲಿ? ಎಲ್ಲ ಡೋರಿಗೂ ಸೇರಿ ಎಲ್ಲ ಬೆಡ್ರೂಮ್ ಡೋರು ಸೇರಿ 78,000 ಆಗಿದೆ ಸರ್. 78ಗೆ ಓವರ್ ಆಲ್ ಆಗಿ ಎಲ್ಲ ಬೆಡ್ರೂಮ್ ಡೋರು. ಓಕೆ. ಸೊ ಇದು ಬೆಡ್ರೂಮ್ ನಂಬರ್ 1. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಇದು 10 by 12 ಸರ್. 10 by 12. ಹಾಂ ಸರ್. ವೀಕ್ಷಕರೇ, ಇಲ್ಲಿ ನೋಡಿ ಟರ್ಕಾಯ್ಶ್ ಕಲರ್ದು ಒಂದು ವಾರ್ಡ್ರೋಬನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇದು ನ್ಯಾರೋ ವಿಂಡೋಸನ್ನು ಒಂದು ಕೊಟ್ಟಿದ್ದಾರೆ, ಒಂದು ಕಾಮನ್ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಾಗುತ್ತಲ್ಲ ಸರ್? ಅಲ್ಲೊಂದು ವಿಂಡೋ ಇಟ್ಬಿಟ್ರೆ ವೆಂಟಿಲೇಷನ್ ಪರ್ಪಸ್ ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ರೂಮ್ ನಂಬರ್ 1 ಆಯಿತು. ಸೊ ಇಲ್ಲಿ ಇದು ರೂಮ್ ನಂಬರ್ 2 ಅಲ್ವಾ ಸರ್? ಹಾಂ ಸರ್, ರೂಮ್ ನಂಬರ್
ಸೈಜ್ ಏನಿದೆ ರೂಮ್ದು ಸರ್ ಇದು? ಸರ್ ಸೇಮ್ ಸೈಜ್ ಸರ್. ಎಷ್ಟು ಹೇಳಿ? 10x12 ಬರುತ್ತೆ. 10x12 ನೋಡಿ ವೀಕ್ಷಕರೇ, ಇಲ್ಲೂ ಕೂಡ ಅಷ್ಟೇ ಪಿಂಕಿಶ್ ಒಂದು ವಾರ್ಡ್ರೋಬನ್ನು ತೊಗೊಂಡಿದ್ದಾರೆ. ಹಾಫ್ ಮೂನ್ ಇದನ್ನು ತೊಗೊಂಡಿದ್ದಾರೆ. ಜೊತೆಯಲ್ಲಿ ಹಿಂದ್ಗಡೆ ರ್ಯಾಪ್ಟರ್ಸನ್ನು ಫಿಟ್ಟಿಂಗ್ ಮಾಡಿಬಿಟ್ಟು ಡ್ರಾವರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ಲೋರಿಂಗ್ ಏನು ಹಾಕಿದ್ದೀರಾ? ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀವಿ ಸರ್. ಸ್ಮಾರ್ಟ್ ಮಾರ್ಬಲ್ 6x4 ತಾನೇ? 6x4 ಸರ್. ಓಕೆ, ಎಷ್ಟಾಯಿತು ಸರ್ ಇದ್ರ ಕಾಸ್ಟ್? 220 rupees per square feet ಸರ್. 220 rupees? ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಇದೆ ಇದು. ಹಾಂ ಸರ್. ಚೆನ್ನಾಗಿದೆ ಆದರೆ ಸೂಪರ್. ಓನರ್ ಮನೆಗೂ ಇದನ್ನು ಯೂಸ್ ಮಾಡಿದ್ದೀರಾ? ಹಾಂ ಸರ್, ಎಲ್ಲ ಬೆಡ್ರೂಮ್ಸಿಗೂ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಓವರ್ ಆಲ್ ಪೋರ್ಷನ್ ಏನಿದೆ ಅದು ಯೂಸ್ ಮಾಡಿದ್ದೀವಿ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರಿಗೆ ಹೋದರೆ ಬೆಡ್ರೂಮ್ ಮಾತ್ರ ಯೂಸ್ ಮಾಡಿದ್ದೀವಿ. ಲಿವಿಂಗ್ ಏರಿಯಾದಲ್ಲಿ ಬಂದ್ಬಿಟ್ಟು ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಬೆಡ್ರೂಮು ಮತ್ತು ಇದರಲ್ಲೆಲ್ಲ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀರಾ? ಹಾಂ ಸರ್. ಸರ್ ಇವಾಗ ಮೇಲೆ ಬರ್ತಾ ಇದ್ದೀವಿ. ಸರ್ ಫಸ್ಟ್ ಮೇಲೆ ಬರಬೇಕಾದ್ರೆ ಈ ವಾಲ್ ಏನು ಮಾಡಿದ್ದೀರಾ ಸರ್? ಟೆಕ್ಸ್ಚರ್ ಮಾಡಿದ್ದೀವಿ ಸರ್. ಟೆಕ್ಸ್ಚರ್ ಮಾಡಿದ್ದೀರಾ? ಕ್ರೀಮ್ ಕಲರಿಂದ ಟೆಕ್ಸ್ಚರ್ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿ ಮಾಡಿದ್ದೀರಾ ರೀ, ಸೂಪರ್. ಆಮೇಲೆ ಸ್ವಲ್ಪ ಜಾಸ್ತಿ ಅಗಲ ಇದೆ ಅಲ್ವಾ? ಹಾಂ ಸರ್, 5 feet ತೊಗೊಂಡಿದ್ದೀವಿ ಸರ್. 5 feet? 5 feet. ಸೊ ಎಂಟೈರ್ 5 feet ಏನಾಯಿತು? ಹಾಂ ಸರ್, ಎಂಟೈರ್ 5 feet ಇದೆ ಸರ್. ಯಾಕೆ ಸರ್ ಇಷ್ಟು ಅಗಲ ತಗೊಳ್ಳೋದಕ್ಕೆ ಕಾರಣ? ಸರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿದ್ರು ಸರ್. ಯಾಕಂದ್ರೆ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಡೂಪ್ಲೆಕ್ಸ್ ಮಾಡ್ಕೊಡೋದ್ರಿಂದ ಏನಾದರೂ ಮೇಲ್ಗಡೆ ತಗೊಂಡು ಹೋಗುವಾಗ ವಿಡ್ತ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಔಟ್ಲುಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಾರ್ಕಿಂಗ್ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀವಿ, ಹಂಗಾಗಿ ನಮಗೆ ಬೇಕು ಅಂತ ರಿಕ್ವೈರ್ಮೆಂಟ್ ಕೇಳಿದ್ರು ಸರ್. ಅವ್ರು ಏನು ರಿಕ್ವೈರ್ಮೆಂಟ್ ಕೇಳಿದ್ರು ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. 5 feet ತುಂಬಾ ಜಗ್ಲ ಆಯ್ತಲ್ವಾ? ಯಾಕಂದ್ರೆ ಹೆಚ್ಚಿನವರು 3 feet or 4 feet. 3 feet or 4 feet ಸರ್. ಆಕ್ಚುಲಿ ವೀಕ್ಷಕರೇ ನೋಡಬಹುದು. ಅಂಡ್ ಇಲ್ಲಿ ಏನು ಹಾಕಿದ್ದೀರಾ ಸರ್? ಲಪೋತ್ರ ಹಾಕಿದ್ದೀವಿ ಸರ್. ಎಷ್ಟಾಗಿದೆ ಸರ್ ಇದು ಕಾಸ್ಟ್? ಇದು ಸರ್ ಪರ್ ಸ್ಕ್ವೇರ್ ಫೀಟ್ 100 rupees ಇದೆ. 100 rupees ಆಯ್ತಾ? ಹಾಂ ಸರ್. ಇಲ್ಲಿ ಮೇನ್ ಡೋರ್ ಹತ್ರ ಬಂದರೆ ಅವರು ಈ ಗ್ಯಾಲಕ್ಸಿ ಲಪೋತ್ರನೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರ್. ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಸರ್. ಇದು 110 rupees per square feet ಇದೆ. 110 rupees. ಹಾಂ ಸರ್. ಇಲ್ಲಿ ಮೇಲ್ಗಡೆ ಕೂಡ ತೋರಿಸ್ಕೊಡೋಣ. ಹಾಂ ಸರ್. ಇದರಗಡೆ ಅದು CNC ಕಟಿಂಗ್ ಸರ್. ಮೆಟಲ್ CNC. ಹಾಂ, ಮೆಟಲ್ CNC. ಇಲ್ಲಿ ಮೇಲ್ಗಡೆ ಏನು ಹಾಕಿದ್ರು ಸರ್? ಸರ್ PVC ರಾಫ್ಟರ್ ಹಾಕಿದ್ದೀವಿ ಸರ್. PVC ರಾಫ್ಟರ್ಸ್ ಹಾಕಿದ್ದೀರಾ? ಚೆನ್ನಾಗಿ ಬಂದಿದೆ ಬಿಡಿ ಸರ್ ಇದು. ಆಮೇಲೆ ಇಲ್ಲಿ ಫ್ರಂಟ್ ಅಲ್ಲಿ ತೋರಿಸ್ಬಿಡೋಣ. ಹಾಂ ಸರ್. ಸರ್ ಇದು ಬುದ್ಧ ಕೌಂಟರ್ ಸರ್. ಬುದ್ಧ ಕೌಂಟರ್ ಇದರ ಫೈಬರ್ಗೋಸ್ಕರ ಮಾಡಿ. ಹಾಂ, ಫೈಬರ್ ಫಿನಿಶಿಂಗ್ ಸರ್. ಇದು ಫೈಬರ್ ಅಲ್ವಾ? ಹಾಂ ಸರ್, ಫೈಬರ್. ಹಿಂದ್ಗಡೆ ನ್ಯಾಚುರಲ್ ಸ್ಟೋನ್. ಹಾಂ, ಹಿಂದೆ ನ್ಯಾಚುರಲ್ ಸ್ಟೋನ್ ಸರ್. ಓಕೆ. ಸೊ ವೀಕ್ಷಕರೇ, ಮೇನ್ ಡೋರ್ ನೋಡ್ಬೇಕು ನೀವು. ಸೈಜ್ ಹೇಳಿ ಸರ್ ಮೇನ್ ಡೋರ್? 3.5x7 ಇದೆ ಸರ್. 3.5x7? ಹಾಂ ಸರ್. ಆಮೇಲೆ ಫ್ರೇಮ್ ಇಷ್ಟಪ್ಪ ಬಂದಿದೆ ಇದು? ಹಾಂ ಸರ್. ಪ್ರಭಾವಳಿ ಮಾಡ್ಕೊಂಡಿರೋ ಸರ್ ಔಟ್ ಸೈಡ್. ಓಕೆ, ಪ್ರಭಾವಳಿ ನೆಕ್ಸ್ಟ್ ತಗೊಂಡಿದ್ದಕ್ಕೆ ಆಲ್ಮೋಸ್ಟ್ 1 feet ಅಷ್ಟು ಕಾಣಿಸ್ತಾ ಇದೆ. ಹಾಂ ಸರ್, 1 feet ಅಷ್ಟು ಕಾಣಿಸ್ತಾ ಇದೆ. ಓಕೆ ಸರ್, ಪ್ರಭಾವಳಿ ಎಲ್ಲ ಇನ್ಕ್ಲೂಡೆಡ್ ಸರ್ ಇದರಲ್ಲೇ ಬಂದ್ಬಿಡುತ್ತೆ? ಹಾಂ ಸರ್, ಪ್ರಭಾವಳಿ ಎಲ್ಲ ಇದರಲ್ಲಿ ಇನ್ಕ್ಲೂಡೆಡ್ ಬಂದಿರುತ್ತೆ ಸರ್. ಚೆನ್ನಾಗಿ ಬಂದಿದೆ ಸರ್. 1,67,000 ಎಲ್ಲ ಸೇರಿಬಿಟ್ಟು ಅಲ್ವಾ? ಹಾಂ ಸರ್. ಸೊ ಗುಬ್ಬೀಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕ್ಲಾಡಿಂಗ್ ಸರ್ ಕೆಳಗಡೆ ಹಾಕಿರೋ ಸೇಮ್ ಟೈಲ್ಸ್ ಸರ್. 2x4. ಅದಕ್ಕೆ ವಿಂಡೋಗೆ ಪ್ರಾವಿಷನ್, ಬಾರ್ಡರ್ ಟೈಪ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ, ದೊಡ್ಡ ವಿಂಡೋ ಅಲ್ವಾ ಸರ್? ಹಾಂ ಸರ್. ಎಷ್ಟಿರ್ಬೋದು ಸರ್ ಸೈಜ್ ಇದು? 6x5 ಸರ್. 6x5. ಹಾಂ ಸರ್. ನೈಸ್. ಒನ್ನೇದ ಸರ್ ಇದು? ಹಾಂ ಸರ್, 180. ಒನ್ನೆಯಿಂದ ಮಾಡಿರೋದು. ಸೊ ವೀಕ್ಷಕರೇ, GMದು ಸ್ವಿಚಸ್ ಅನ್ನು ತಗೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸೊ ಈ ಥರ ಬರುತ್ತೆ ಇದು. ಚೆನ್ನಾಗಿ ಬಂದಿದೆ ಸರ್ ಇದು GM ಸ್ವಿಚಸ್. ಸೊ ಇವೆಲ್ಲ ಇದು ಗ್ಲಾಸ್ ಫಿನಿಶ್. ಗ್ಲಾಸ್ ಮತ್ತೆ ನಿಮಗೆ ಇಲ್ಲಿ SS ಫಿನಿಶ್ ಬರುತ್ತೆ ವೀಕ್ಷಕರೇ. ಕ್ರೋಮ್ ಫಿನಿಶ್ ಬರುತ್ತೆ ಇದೇ ರೀತಿ. ಸೊ ವೀಕ್ಷಕರೇ, ಇವಾಗ ನಾವಿರುವಂಥದ್ದು ಹಾಲಲ್ಲಿ. ಹಾಲ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 12x14 ಬರ್ತಾ ಇದೆ. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇರುವಂಥದ್ದು ಸ್ಮಾರ್ಟ್ ಮಾರ್ಬಲ್ ಅಲ್ಲ, ಇದು ಆ್ಯಕ್ಚುಯಲ್ ಮಾರ್ಬಲ್ ವೀಕ್ಷಕರೇ. 220 ರೂಪಾಯಿ ಓನ್ಲಿ ಹಾಲ್ಗೆ ಮಾತ್ರ ಇಲ್ಲಿ ಮಾರ್ಬಲನ್ನು ಹಾಕ್ಕೊಂಡಿದ್ದಾರೆ. ಒಳಗಡೆ ಎಲ್ಲ ನಿಮಗೆ ಸ್ಮಾರ್ಟ್ ಮಾರ್ಬಲ್ ಸಿಗುತ್ತೆ. ಇಲ್ಲಲ್ಲ, ಅಲ್ಲಿ ಸ್ಮಾರ್ಟ್ ಮಾರ್ಬಲ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ರೂಫಿಂಗ್ ನೋಡ್ರಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಪೆರಿಫರಲ್ ತೊಗೊಂಡ್ಬಿಟ್ಟು ಒಳಗಡೆ ಸ್ಮಾಲ್ ಆಗಿ ಐಲ್ಯಾಂಡ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಪ್ರೊಫೈಲ್ ಲೈಟನ್ನು ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಬಂದು ನೋಡ್ತಾ ಇದ್ದರೆ ದೊಡ್ಡದಾಗಿರುವಂತಹ ಒಂದು TV ಯೂನಿಟ್ಟು. ಸೊ ಇದು ಕೂಡ ಅಷ್ಟೇ, ಹಿಂದ್ಗಡೆ ರ್ಯಾಪ್ಟರ್ಸ್ ಹಾಕಿಬಿಟ್ಟು ಫ್ರಂಟಲ್ಲಿ ಸ್ಮಾರ್ಟ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಬಿಟ್ಟು ಆ್ಯಂಡ್ ಇಲ್ಲಿ ನಿಮಗೆ ಟೀ ಪಟ್ಟಿ, ಗೋಲ್ಡನ್ ಪಟ್ಟಿಯನ್ನು ಹಾಕಿರುವಂಥದ್ದು. ಕೆಳಗಡೆ ಒಂದು ಕಂಪ್ಲೀಟ್ ಕ್ಯಾಬಿನೆಟ್ ಅನ್ನು ರನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬರುತ್ತೆ ಲಿವಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಈ ಕಡೆ ನಿಮಗೆ 20 feet by ಆಲ್ಮೋಸ್ಟ್ 14 feet ಬರುತ್ತೆ ವೀಕ್ಷಕರೇ. ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸೆಂಟ್ರಲ್ಲಿ ದೇವ್ರ ಮನೆ ಬರುತ್ತೆ. ಈ ಕಡೆ ವಾಲ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ವಾಲ್ ಟ್ರಿಮ್ಸ್ ಅನ್ನು ತಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಡಿಸೈನರ್ ಲೈಟ್ಸ್ಗಳನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಒಳಗಡೆ ಒಂದು ಫ್ಯಾಮಿಲಿ ಫೋಟೋನು, ಒಂದು ಮೆಟಲ್ ಆರ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿನ ವಿಶೇಷತೆ ಅಂತಂದರೆ ಹೈಟ್. ಹೌದು ವೀಕ್ಷಕರೇ, ಆಲ್ಮೋಸ್ಟ್ 12 feet ರೂಫ್ ಹೈಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ಬಂದರೆ ಇಲ್ಲಿ ನಮಗೆ 10x12 ಒಂದು ಕಿಚನ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಅಕ್ರಾಲಿಕ್ ಕಿಚನ್ ನೋಡ್ಬೋದು, ಸಿಂಗಲ್ ಡಿಸೈನ್ ಅನ್ನು ಮಾಡಿದ್ದಾರೆ. ಆ್ಯಂಡ್ ರೂಪ್ ಲೆವೆಲ್ ಹೈಟ್ 12 feet ಇರೋದ್ರಿಂದ ಮೇಲ್ಗಡೆ ಸಜ್ಜಾ ಏನಿದ್ದಿದ್ದಲ್ಲ, ಸಜ್ಜಾದ ಮೇಲೆ ಲಾಫ್ಟ್ ಬರುತ್ತೆ, ತುಂಬ ದೊಡ್ಡದಾಗಿ ಬರ್ತಾ ಇದೆ. ಈ ಕಡೆ ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇವರು ಸರ್ ನಮಗೆ ಕ್ಲಾಸಿಕೇ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರನೈಟ್ನ ಸಿಂಕನ್ನು ಹಾಕೊಂಡಿದ್ರೆ, ಕಾರ್ಡ್ಸ್ ಎಲ್ಲ ಏನೂ ಬೇಡ ಅಂತ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಕಂಟಿನ್ಯೂಟಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ವಿಕೆ ಬಾಸ್ಕೆಟ್ಸು ಮೇಲ್ಗಡೆ ಇಲ್ಲಿ ಶಟರನ್ನು ಕೊಟ್ಟಿದ್ದಾರೆ. ಇದು ಸೆಂಟರ್ ಯೂನಿಟ್ಟು ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಡಿಸೈನರ್ ಲೈಟ್ಸನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ದೊಡ್ಡದಾಗಿರೋಂಥ ವಿಂಡೋ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲೊಂದು ಅಲ್ಲೊಂದು ಸ್ಮಾಲ್ ವಿಂಡೋ ಇದೆ, ತೋರಿಸ್ಕೊಡ್ತೀನಿ ನಾನು. ಆ್ಯಂಡ್ ಈ ಸೆಕ್ಷನ್ ಅಂತ ಬಂದಾಗ ಇದು ಡೈನಿಂಗ್ ಏರಿಯಾ ವೀಕ್ಷಕರೇ. ಇಲ್ಲೊಂದು ಕ್ರಾಕರಿಯನ್ನು ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಇದೆ. ವಾಶ್ರೂಮ್ ಇಲ್ಲಿಂದನೂ ಡೋರ್ ಇದೆ, ಆ ಕಡೆ ರೂಮಿಂದನೂ ಕೂಡ ಡೋರ್ ಇದೆ ಅಂತ ಹೇಳ್ಬೋದು. ಸೊ ವಾಶ್ರೂಮ್ನ ಸೈಜ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ 5 feet by 9 feet ಬರುತ್ತೆ. ತುಂಬಾ ದೊಡ್ಡದಾಗಿದೆ, ಸ್ಪೇಸಿಸ್ ಆಗಿರುವಂಥ ವಾಶ್ರೂಮು. ಕೆಳಗಡೆ ರಫ್ ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ರೂಪ್ ಲೆವೆಲ್ವರೆಗೂ ಕೂಡ ಟೈಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳು, ಸೆರಾದ ವಾಶ್ ಮಿಷಿನ್ಸು ಪ್ರತಿಯೊಂದು ಕೂಡ ಬಂದಿದೆ ಅಂತ ಹೇಳ್ಬೋದು. ಸೆರಾದ ಕಮೋಡ್ ಬಂದಿದೆ ಅಂತ ಹೇಳ್ಬೋದು. ಮೇಲೆ ನೋಡ್ತಾ ಇದ್ದೀರಾ, ರೂಪ್ ಲೆವೆಲ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ. ಈ ರೀತಿ ರೇಂಜ್ ಶವರನ್ನು ಕೊಟ್ಟಿದ್ದಾರೆ.
ನೋಡ್ತಾ ಇರ್ಬೋದು. ಆ್ಯಂಡ್ ಈ ಕಡೆ ಬರೋಣ, ಇದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ. ಹೌದು ವೀಕ್ಷಕರೇ, ಇದು ಯುಟಿಲಿಟಿ ಏರಿಯಾ ನೋಡ್ತಾ ಇದ್ದೀರಾ. ಯುಟಿಲಿಟಿ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ 3.5 ಫೀಟ್ಗೆ 14 ಫೀಟ್ ಇದೆ ವೀಕ್ಷಕರೇ, ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಿ ಯುಟಿಲೈಸೇಷನನ್ನು ಮಾಡ್ಕೋಬೋದು. ಆ್ಯಂಡ್ ಇಲ್ಲೆಲ್ಲ ಸೇಫ್ಟಿ ಗ್ರಿಲ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದ್ಬಿಡೋಣ. ಸೊ ಇದು ಮುಂದೆ ಬರೋಣ. ವೀಕ್ಷಕರೇ, ಇದು ಕಿಚನ್ನು ಆವಾಗಲೇ ತೋರಿಸಿದೆ ನಾನು. ಸೊ ಈ ಕಡೆ ಬಂದರೆ ದೇವ್ರ ಮನೆ. ಫಸ್ಟ್ ದೇವ್ರ ಮನೆ ತೋರಿಸ್ಬಿಡ್ತೀನಿ. ದೇವ್ರ ಮನೆ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಬೈ 5 ಫೀಟ್ ಬರ್ತಾ ಇದೆ ವೀಕ್ಷಕರೇ. 5ಕ್ಕಿಂತ ಸ್ವಲ್ಪ ದೊಡ್ಡದು, 5.5 ಇರೋದು ಬಂದು ಅಂತ ಹೇಳ್ತೀನಿ. ಈ ಕಡೆ ವೈಟ್ ಮಾರ್ಬಲನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಇದು ನಿಮಗೆ ವೈಟ್ 2x4 ಟೈಲ್ಸನ್ನು ಯೂಸ್ ಮಾಡಿರುವಂಥದ್ದು. ಗೋಲ್ಡನ್ ಪಟ್ಟಿ ಕೊಟ್ಟಿದ್ದಾರೆ. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಕೈ ವ್ಯೂ ಕಂಟಿನ್ಯೂ ಬರಬೇಕು ಅದೇ ರೀತಿಯಲ್ಲಿ ಒಂದು ಇದು ಗ್ಲಾಸನ್ನು ಹಾಕ್ಬಿಟ್ಟು ಥ್ರೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಕಂಪ್ಲೀಟಾಗಿ ಇಂಟೀರಿಯರಲ್ಲಿ ಮಾಡಿರುವಂಥದ್ದು, ವುಡ್ಡಲ್ಲಿ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಕೆಳಗಡೆ ಕೂಡ ಒಂದು ಇಲ್ಲಿ ಕೌಂಟ್ರನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ. ಸೊ ಗ್ಲಾಸ್ನ ಡೋರ್ ಬರ್ತಾ ಇದೆ, ಪ್ರಭಾವಳಿ ಬರ್ತಾ ಇದೆ. ಎಲ್ಲ ಸೇರಿಬಿಟ್ಟು 1,70,000 ಆಯಿತು ಅಂತ ಸರ್ ಆವಾಗಲೇ ತಿಳಿಸ್ಕೊಟ್ರು ನಮಗೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಬಂದರೆ ಒಂದು ಜಾಗ ಕೂಡ ಇದೆ. ಇಲ್ಲೊಂದು ವ್ಯಾನಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ, ಹ್ಯಾಂಡ್ ವಾಶನ್ನು ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ UPS ಇಟ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಮಾಲ್ ವಿಂಡೋ ಬರ್ತಾ ಇದೆ, ಅಲ್ಲೊಂದು ವಿಂಡೋ ಬರ್ತಾ ಇದೆ, ಕ್ರಾಸ್ ವೆಂಟಿಲೇಷನ್ಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದುಬಿಡೋಣ. ಸೊ ಇಲ್ಲೊಂದು ಬೆಡ್ರೂಮ್. ಹೌದು ವೀಕ್ಷಕರೇ, ಈ ಬೆಡ್ರೂಮ್ ಅಂತ ಬಂದರೆ ಇದು ನಿಮಗೆ ಆಲ್ಮೋಸ್ಟ್ 12 ಫೀಟ್ ಬೈ 14 ಫೀಟ್ ಬರ್ತಾ ಇದೆ. ತುಂಬ ದೊಡ್ಡದಾಗಿರುವಂಥ ಸ್ಪೇಸಸ್ ಆಗಿರುವಂಥ ಬೆಡ್ರೂಮು. ಇಲ್ಲಿ ಫ್ಲೋರಿಂಗ್ ಅಂತ ಬಂದಾಗ ಇದು ಸ್ಮಾರ್ಟ್ ಮಾರ್ಬಲ್ಲು, 4x6 ಸ್ಮಾರ್ಟ್ ಮಾರ್ಬಲ್. ಇದು ಆ್ಯಕ್ಚುಯಲ್ ಮಾರ್ಬಲ್ ಹೊರಗಡೆ ಇರುವಂಥದ್ದು. ಸೊ ಆಲ್ಮೋಸ್ಟ್ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ವೀಕ್ಷಕರೇ ಲ್ಯಾಮಿನೇಟೆಡ್ ಡೋರ್ಗಳು, ತುಂಬಾ ಚೆನ್ನಾಗಿದೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ, ಎಷ್ಟು ಸ್ಪೇಷಿಯಸ್ ಆಗಿರುವಂತಹ ಒಂದು ರೂಮು. ಇಲ್ಲಿ 4x2ನ 2 ವಿಂಡೋಸನ್ನು ಕೊಟ್ಟಿದ್ದಾರೆ. ಇಲ್ಲಿ 4x4 ಆರ್ 4x5ನ ಒಂದು ವಿಂಡೋನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೇ ವಿಂಡೋನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ವೈಟ್ ಆ್ಯಂಡ್ ಟಾರ್ಕಾಶ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲಿಂದನೂ ಕೂಡ ವಾಶ್ರೂಮ್ಗೆ ಆಕ್ಸೆಸ್ ಕೂಡ ನಿಮಗೆ ಸಿಗ್ತಾ ಇದೆ. ಬನ್ನಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ. ಸೊ ವೀಕ್ಷಕರೇ, ಈ ಕಡೆ ಬಂದ್ರೆ ಇಲ್ಲೇ ಇರುವಂಥದ್ದು ಇಲ್ಲಿನ ಸ್ಟೇರ್ ಕೇಸು. 3 ಫೀಟ್ ಸ್ಟೇರ್ ಕೇಸ್ ತೊಗೊಂಡಿದ್ದಾರೆ. ಇಲ್ಲಿ ಲಪೋತ್ರ ಮತ್ತು ರೈಸರ್ಗೆ ವೈಟ್ ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಆ್ಯಂಡ್ ಇದು ನೋಡ್ರಿ, ರೈಲಿಂಗ್ಸ್ ನೋಡ್ರಿ, ಕಾಂಬಿನೇಷನ್ ಇಲ್ಲಿ ಗ್ಲಾಸು SS ಜೊತೆಲಿ ವುಡ್ನ ಸ್ಟಾಪರನ್ನು ಕೂಡ ಇಲ್ಲಿ ತೊಗೊಂಡಿದ್ದಾರೆ. ಇದರಲ್ಲೂ ಕೂಡ SS ನ ಒಂದು ಇಂಟಿಗ್ರೇಷನ್ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಕಸ್ಟಮೈಸ್ಡ್ ವಾಲ್ಪೇಪರ್. ವೀಕ್ಷಕರೇ, ಇದನ್ನು ಕಸ್ಟಮೈಸ್ಡ್ ವಾಲ್ಪೇಪರ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಇಂಟೀರಿಯರ್ನ ಒಂದು ಪಾರ್ಟ್ ಅಂತ ಹೇಳ್ಬೋದು. ಇಲ್ಲಿ ಕೃಷ್ಣ ಮತ್ತು ಹಸುವಿನ ಇದೇನು ವಾಲ್ಪೇಪರ್ ಇದೆ, ತುಂಬ ಯೂಸ್ ಆಗಿದೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಈ ದೇವ್ರ ಮನೆ ಇತ್ತಲ್ವ, ಅದರ ರೂಪ್ ಅಂತ ಹೇಳ್ಬೋದು. ಇಲ್ಲಿ ಗ್ಲಾಸನ್ನು ಹಾಕಿ ಇಂಟಿಗ್ರೇಷನನ್ನು ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ವಾಲ್ಪೇಪರ್ ಹಾಕಬೇಕಾದ್ರೆ ನಿಮಗೆ ಸರ್ವೆ ಎಲ್ಲ ಏನಾದರೂ ಹಾಕಬೇಕಾಗತ್ತಾ, ಹಾಗೇನೆ ಸ್ಟೆಪ್ಸಲ್ಲಿ ಮಾಡ್ಬೋದು? ಸ್ಟೆಪ್ಸಲ್ಲೇ ಮಾಡಿದ್ದಾರೆ ಸರ್, ಮಾಡ್ಕೋಬೋದಾ? ಲ್ಯಾಡರ್ ಇಟ್ಕೊಂಡು ಮಾಡ್ಕೋಬೋದು. ಓಕೆ. ಸೊ ವೀಕ್ಷಕರೇ, ಇಲ್ಲಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೋಡಿ, ಇದು ಓಪನ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆಯಿಂದ ಬೀಳ್ತಾ ಇರುವಂಥ ಬೆಳಕು ಡೈರೆಕ್ಟಾಗಿ ಕೆಳಗಡೆ ದೇವರಿಗೆ ಬೀಳಬೇಕು, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಮುಂದೆ ಬಂದುಬಿಡೋಣ. ಹಾಂ ಸರ್. ಸರ್ ಯಾವ ಏರಿಯಾ ಇದು? ಸರ್ ಲಿವಿಂಗ್ ಹಾಲ್ ಸರ್. ಫ್ಯಾಮಿಲಿ ಲಾಂಚ್ ಅಲ್ವಾ ಇದು? ಸರ್ ಪ್ಲಾನಿಂಗ್. ಸೊ ಫ್ಯಾಮಿಲಿ ಲಾಂಚ್ ಸೈಜ್ ಏನಿದೆ ಸರ್ ಇದು? 17x10 ಇದೆ ಸರ್. 17x10. ಹಾಂ ಸರ್. ಇಲ್ಲೂ ಸ್ಮಾರ್ಟ್ ಮಾರ್ಬಲ್ ಆಕ್ಚುಯಲ್ ಮಾರ್ಬಲ್ ಸರ್? ಆಕ್ಚುಯಲ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಸರ್. ಇಲ್ಲೂ ಆಕ್ಚುಯಲ್ ಮಾರ್ಬಲ್ ಏನಾ? ಸೊ ವೀಕ್ಷಕರೇ, ಇಲ್ಲೂ ಕೂಡ ದೊಡ್ಡದಾದಂಥ ಒಂದು ವಿಂಡೋನ ತೊಗೊಂಡಿದ್ದಾರೆ. ಈ ವಿಂಡೋ 7x5 ಇದೆ ಸರ್. 7x5? ಓ, ತುಂಬ ದೊಡ್ಡದಿದು. ಹಾಂ ಸರ್. ನೋಡಿ ವೀಕ್ಷಕರೇ, 7x5. ಆಮೇಲೆ ಇಲ್ಲೂ ಒಂದು TV ಯೂನಿಟನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೇಲೆ ಎಷ್ಟು ರೂಮ್ ಬರ್ತಾ ಇದೆ ಸರ್? ಇಲ್ಲಿ ಮೇಲ್ಗಡೆ 2 BHK ಇದೆ ಸರ್. 2 BHK ಅಂದರೆ 2 ಬೆಡ್ರೂಮ್. 2 ಬೆಡ್ರೂಮ್. ಸೊ ತೋರಿಸಿ ಸರ್ ಇಲ್ಲಿ. ಸೊ ಇದು ಫಸ್ಟ್ ಬೆಡ್ರೂಮ್. ಹಾಂ ಸರ್. ಎಲ್ಲ ಕಡೆ ಒಂದೇ ಥರ ಡೋರ್ ಹಾಕಿದಾರಲ್ಲ ಹಾಂ ಸರ್. ಗ್ರೌಂಡ್ ಫ್ಲೋರ್ ಮಾತ್ರ ಚೇಂಜಸ್ ಇದೆ ಸರ್. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಬಂದರೆ ಬೆಡ್ರೂಮ್ ಎಲ್ಲ ಸೇಮ್ ಡೋರ್. ಸೇಮ್ ಡೋರನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ 12x14 ಇದೆ ಸರ್. 12x14. ಹಾಂ ಸರ್. ಓ, ಸ್ಪೇಷಿಯಸ್ ಆಗಿರೋ ರೂಮ್. ಅಂದರೆ ಕೆಳಗಡೆ ಇತ್ತಲ್ಲ ಸೇಮ್ ಅದೆಷ್ಟೇ? ಸೇಮ್ ಅದೇ ಕಂಟಿನ್ಯೂ ಮಾಡಿ. ಸೊ ವೀಕ್ಷಕರೇ, ಆ್ಯಂಡ್ ಇಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಓಪನ್ ಮಾಡಿ ಸರ್ ಇದು. ಓಕೆ. ಇದು ಸೈಜ್ ಏನಿದೆ ಸರ್? 5x10 ಇದೆ ಸರ್. 5x10 ಆಯಿತು. ಹಾಂ ಸರ್. ಓಹೋ, ತುಂಬಾ ದೊಡ್ಡದಾಗಿದೆ ಸರ್ ಇದು. ಹಾಂ ಸರ್. ಸೊ ವೀಕ್ಷಕರೇ, ತುಂಬಾ ವಿಶಾಲವಾಗಿರೋಂಥ ಒಂದು ವಾಶ್ರೂಮ್ ಅಂತ ಹೇಳ್ಬೋದು. ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿರೋದ್ರಿಂದ. ಸರ್ ಈ ಫ್ಲೋರನ್ನು ಕೂಡ 12 ಫೀಟ್ ತೊಗೊಂಡ್ರೆ? 12 ಫೀಟೇ ತೊಗೊಂಡಿದೆ ಸರ್. ಅದಕ್ಕೆ ಇಲ್ಲೂ ಕೂಡ ಹೈಟ್ ತುಂಬಾ ಇದೆ. ಒಂಥರ ಆನೆಕ್ಸ್ ಫಿನಿಷಲ್ಲಿ ಇರುವಂತಹ ಒಂದು ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಒಂದು ವ್ಯಾನಿಟಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಡ್ರೈ ಆ್ಯಂಡ್ ವೆಟ್ ಏರಿಯಾ ಎರಡು ಒಂದೇ ಕಡೆ ಬರೋ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಜಾಗ್ವಾರೆ ಅಲ್ವಾ ಸರ್? ಇಲ್ಲ ಸರ್, ಎಲ್ಲ ಜಾಗ್ವಾರೆ ಯೂಸ್ ಮಾಡಿ. ಡೋರ್ ನೋಡಿ ವೀಕ್ಷಕರೇ, ಈ ರೀತಿ ಡೋರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಪರ್ಪಲ್ ಫಿನಿಶ್ ಇರುವಂತಹ ಒಂದು ವಾರ್ಡ್ರೋಬನ್ನು ಕ್ರಿಯೇಟ್ ಮಾಡಿದ್ದಾರೆ. 4x4 ವಿಂಡೋ ಕೊಟ್ಟಿದ್ದೀವಿ. 4x4 ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ. ಹಾಂ ಸರ್. ಸೊ ಬೇ ವಿಂಡೋನ ಕ್ರಿಯೇಟ್ ಮಾಡಿದ್ದಾರೆ. ಕೆಳಗಡೆ ನೋಡ್ತಿರುವಂಥ 2 ಕ್ರಾಸ್ ವೆಂಟಿಲೇಷನ್ಗೆ ಇದು ತೊಗೊಂಡಿರುವಂಥದ್ದು. ಇದು ಸ್ಟಡಿ ಯೂನಿಟ್. ಸೊ ಈ ಕಡೆ ಬಂದರೆ ಡೋರು. ಇನ್ನೊಂದು ಬೆಡ್ರೂಮ್ ಇದೆಯಲ್ಲ ಸರ್ ಇಲ್ಲಿ? ಹಾಂ ಸರ್, ಇನ್ನೊಂದು ಬೆಡ್ರೂಮ್. ಓ, ಇಲ್ಲೊಂದು ಫಾಲ್ ಸೀಲಿಂಗ್ ಕೂಡ ಮಾಡಿದ್ದೀರಾ? ಫಾಲ್ ಸೀಲಿಂಗ್. ಅಷ್ಟನ್ನ ಚೆನ್ನಾಗಿದೆ. ಸೈಜ್ ಏನಿದೆ ಸರ್? 12x14 ಸರ್. ಇದು 12x14. ಸ್ಪೇಸಸ್ ಆಗಿದೆ ಸರ್ ಆದರೆ. ಹಾಂ ಸರ್. ಸೊ ವೀಕ್ಷಕರು, ಇಲ್ಲೂ ಕೂಡ ಅಷ್ಟೇ ಕ್ರಾಸ್ ವೆಂಟಿಲೇಷನ್ ಒಳ್ಳೇದಾಕಿದ್ದಾರೆ. ಇದು ವಾಲ್ಪೇಪರಾ ಸರ್ ಇದು? ಹಾಂ ಸರ್, ವಾಲ್ಪೇಪರ್. ಇದು ಕಂಟಿನ್ಯೂ ವಾಲ್ಪೇಪರು. ಇದು ವಾಕಿನ್ ವಾರ್ಡ್ರೋಬ್. ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ. ಸೊ ಎಲ್ಲ ಇಲ್ಲೇ ಮಾಡಿಬಿಟ್ಟಿದ್ದೀರಾ? ಹಾಂ ಸರ್. ಸೊ ವೀಕ್ಷಕರೇ, ಇದು ಡ್ರೆಸ್ಸಿಂಗ್ ಏರಿಯಾ.
ಸೊ ಇದು ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಸ್ಪೇಸ್ ಇದ್ರೂ ಕೂಡ ಇಲ್ಲಿ ಜಾಗ ಇದೆ ಅಂತ ಮಾಡಿರೋದಲ್ವ ಸರ್ ಇದು? 6x6 ಇದೆ ಸರ್ ಇದು 6x6 ಹಾಂ ಸರ್. ನೋಡಿ ವೀಕ್ಷಕರೇ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಎಷ್ಟಿದೆ ಸರ್ ಸೈಜು? 7x10 ಇದೆ ಸರ್. 7x10 ಹಾಂ ಸರ್. ಹ್ಯೂಜ್ ಅಲ್ವಾ ಸರ್ ಇದು? ಹಾಂ ಸರ್. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ವ್ಯಾನಿಟಿಯನ್ನು ಕೊಟ್ಟಿದ್ದಾರೆ, ರೂಪ್ ಲೆವೆಲ್ವರೆಗೆ ಟೈಲ್ಸು. ಆ್ಯಂಡ್ ಇದು ಟ್ರೆಂಡಿಂಗ್ ಟೈಲ್ಸನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ 60 to 70 rupees ಆಗುತ್ತೆ ಇದು. ನೋಡ್ತಾ ಇರ್ಬೋದು. ಸ್ಪೇಸ್ ತುಂಬಾ ಇದೆ, ಸ್ಪೇಸಸ್ ಆಗಿದೆ. ಈ ಬಾತ್ರೂಮ್ ತುಂಬ ದೊಡ್ಡ ಸಿಕ್ತಲ್ವ ಸರ್ ಇಲ್ಲಿ? ಹಾಂ ಸರ್. ಹ್ಯೂಜ್ ಜಾಗ. ಓಕೆ ಸೊ ವೀಕ್ಷಕರೇ. ಆ್ಯಂಡ್ ಇಲ್ಲಿಂದ ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿದೆ. ಹಾಂ ಹಾಂ, ಬಾಲ್ಕನಿ. ಸೊ ಎರಡು ಕಡೆಯಿಂದ ಹೋಗ್ಬೋದಲ್ಲ? ಹಾಂ ಸರ್, ಎರಡು ಕಡೆಯಿಂದ. ಸೊ ಬಾಲ್ಕನಿಗೆ ಇಲ್ಲಿಂದನೇ ಎಂಟ್ರಿ ಕೊಡ್ಬೋದು ವೀಕ್ಷಕರೇ, ಇಲ್ಲಿಂದನೇ ಎಂಟ್ರಿ ಕೊಡ್ಬೋದು. ಇದೆಲ್ಲ UPVC ಇದು, ಬಟ್ ಆದರೆ ವುಡನ್ ಫಿನಿಷನ್ನು ಕೊಟ್ಟಿದ್ದಾರೆ. ವುಡನ್ ಫಿನಿಷನ್ನು ಕೊಟ್ಟಾಗ ನಿಮಗೆ ಡಬಲ್ ರೇಟ್ ಆಗುತ್ತೆ. ವೈಟ್ಗೂ ವುಡ್ಗೂ ಡಬಲ್ ರೇಟು, ಆಲ್ಮೋಸ್ಟ್ 900 rupees per square feet. 900 ಇದು ವೈಟ್ ಆದರೆ ನಾವು 400-500 ಆಗ್ಬಿಡುತ್ತಲ್ಲ ಸರ್? ಸಿಗುತ್ತೆ ಸರ್. ನೋಡಿ ವೀಕ್ಷಕರೇ, ತುಂಬ ದೊಡ್ಡದಾಗಿ ಫ್ರೆಂಚ್ ವಿಂಡೋನ ಕೊಟ್ಟಿದ್ದಾರೆ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ವುಡನ್ ಫಿನಿಶ್ ಅಲ್ವಾ ಸರ್ ಇದು? ಹಾಂ ಸರ್, ವುಡನ್. ಇದೆಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಪರ್ ಸ್ಕ್ವೇರ್ ಫೀಟ್ 70 to 80 rupees ಆಗುತ್ತೆ. 70 to 80 rupees. ವುಡನ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ಕೂಡ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಅದೇ ರ್ಯಾಪ್ಟರ್ಸನ್ನು ತಗೊಂಡು ಇಲ್ಲಿ ಸೀಲಿಂಗನ್ನು ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇದು ಟೈಲ್ಸ್ ಸರ್, ಇದು ಸೈಡಲ್ಲಿ ಹಾಕಿರೋದು. ಸೊ ವುಡನ್ ಫಿನಿಶ್ದು ಟೈಲ್ಸ್ ತೊಗೊಂಡ್ರೆ ಅಲ್ವಾ ಇಲ್ಲಿ? ನೋಡಿ ಮ್ಯಾಚಿಂಗಿಗೆ ಡಿಸೈನರ್ ಲೈಟ್ ಕೂಡ ಹಾಕಿದ್ದಾರೆ. ಟಫನ್ ಗ್ಲಾಸ್ ಹಾಕ್ಬಿಟ್ಟು ಇಲ್ಲಿ ಎಚಿಂಗನ್ನು ಮಾಡಿದ್ದಾರೆ ವೀಕ್ಷಕರೇ. ನೋಡ್ತಾ ಇರ್ಬೋದು. SS ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಸರ್. ಟೆರಸಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ರೂಮ್ ಇದೆ ಅಂದ್ರಲ್ಲ? ಒಂದು ರೂಮ್ ಮತ್ತೆ ಇದರಲ್ಲಿ ಫ್ಲೋರಿಂಗ್ ಟೈಲ್ಸ್ ಹಾಕೊಟ್ಟಿದೆ ಸರ್. ಫುಲ್ ಟೆರಸ್ ಕೂಲಿಂಗ್ ಟೈಲ್ಸ್ ಹಾಕೊಟ್ಟಿದೆ. ಹೌದಾ? ಕೂಲಿಂಗ್ ಟೈಲ್ಸಾ? 2x2 ಇದೆ ಸರ್. 2x2. ಬನ್ನಿ ಮೇಲೆ ಹೋಗಿ ಬಂದ್ಬಿಡೋಣ ಇವಾಗ. ಆ್ಯಂಡ್ ರೈಲಿಂಗ್ ಸೇಮ್ ಅಲ್ವಾ ಸರ್ ಇದು? ಹಾಂ, ರೈಲಿಂಗ್ ಸೇಮು. ಆಪೋಸಿಟ್ ವಾಲಿಗೆ ಹೈಲೈಟ್ ಆಗಿರಲಿ ಅಂತೇಳಿ ರಾಯಲ್ ಪ್ಲೇ ವಾಲ್ ಮಾಡ್ಕೊಟ್ಟಿದ್ದೀವಿ ಸರ್. ಅದು ರಾಯಲ್ ಪ್ಲೇನ್ ಹಾಕಿರೋದಾ? ಹಾಂ ಸರ್. ಓಕೆ ನೈಸ್. ಬನ್ನಿ ಸರ್ ಮೇಲೆ ಹೋಗೋಣ. ಇವಾಗ ಟೆರಸಲ್ಲಿ ಇದ್ದೀವಿ. ಹಾಂ ಸರ್. ಸ್ಕೈಲೈಟ್ದು ಸೈಜ್ ಏನಿದೆ ಸರ್ ಇದು? ಸರ್ 5x6 ಇದೆ ಸರ್. 5x6. ಹಾಂ ಸರ್. ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀರಾ. ಹಾಂ ಸರ್. ಸೊ ಅದಕ್ಕೆ SS ಇದು ಕೊಟ್ಟಿದ್ದೀರಲ್ಲ ಸರ್? SS ಓಕೆ ಚೆನ್ನಾಗಿದೆ. ಶಂಡಿಲಿಯರ್ ಕೂಡ ಹಾಕಿದ್ದಾರೆ ವೀಕ್ಷಕರೇ. ಈ ಒಂದು ವಾಲನ್ನು ಹೈಲೈಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಇದು ಎಂಡ್ ಮಾಡಿಬಿಟ್ರಿ ಅಲ್ವಾ ಇಲ್ಲಿ? ಸೊ ಮೇಲೆ ಬನ್ನಿ ಸರ್. ಸೊ ಇದೇನು ಡೋರ್ ಇದು ಸರ್? SS ಅಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಡೋರ್ ಮಾಡಿರೋದು. SS ವಿತ್ ಫೆಂಡರ್ ಮ್ಯಾಕ್ಸ್. ಹಾಂ, ಹೊರಗಡೆ ಮತ್ತೆ ಇನ್ನೊಂದು ಡೋರ್ ಆಯ್ತು. ಸೊ ಇದು ಮಾಮೂಲಿ ವುಡನ್. ಬನ್ನಿ ಸರ್. ಸರ್ ಟೆರಸ್ಸು ಫುಲ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀರಾ. ಹಾಂ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಟೆರಸ್ ಸೈಜ್ ಏನು ಸಿಗುತ್ತೆ ಸರ್ ನಮಗೆ? ಸರ್ 27x26 ಇದೆ ಸರ್. 27x26. ಹಾಂ ಸರ್. ಏನೊಂದು ಮನೆ ಅಷ್ಟು ದೊಡ್ಡದೇ ಜಾಗ ಸಿಗ್ಬಿಟ್ಟಿದೆ ಸರ್ ಇಲ್ಲಿ. ಆ್ಯಂಡ್ ವೀಕ್ಷಕರು ಇಲ್ಲೂ ಕೂಡ ಒಂದು ಪ್ಲಾಂಟರ್ ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಸರ್. ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀರಲ್ಲ, ನಾಳೆ ದಿನ ಇದಕ್ಕೆ ನೀರು ಹಾಕಿದ್ರೆ ಕೆಳಗಡೆ ಲೀಕ್ ಆಗಲ್ವಾ ಸರ್? ಇಲ್ಲ ಸರ್, ಕೆಳಗಡೆ ನಾವು ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಒಂದು ಔಟ್ಲೆಟ್ ಪೈಪ್ ಕೊಟ್ಟಿದ್ದೀವಿ. ಹಾಗಾಗಿ ಔಟ್ಲೆಟ್ ಪೈಪ್ ನಾವು ನೀರು ಹಾಕಿದ್ರು ಕೂಡ ಅದರಲ್ಲಿ ಸ್ಟೋರ್ ಆಗಲ್ಲ. ಎಷ್ಟು ನೀರು ಬೇಕೋ ಅದರಲ್ಲಿ ಇರುತ್ತೆ, ಮಿಕ್ಕಿದ ನೀರೆಲ್ಲ ಈಚೆನೆ ಬಂದ್ಬಿಡುತ್ತೆ. ಸೀಪೇಜ್ ಆಗಲ್ಲ. ಟೂ ಟೈಮ್ಸ್ ಡಬಲ್ ಕೋಟ್ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಓಕೆ ಓಕೆ, ಒಳ್ಳೆ ಕೆಲಸ. ಆಮೇಲೆ ಇಲ್ಲೊಂದು ರೂಪಿಂಗ್ ಮಾಡಿದ್ದೀರಲ್ವಾ, ತುಂಬಾ ಯೂಜ್ ಇದೆ. ಇದು ಈ ಬೇಸಿಕ್ ಬಜೆಟ್ ಅಲ್ಲಿ ಬಂತ ಅಡಿಷನಲ್ ಆಯ್ತಾ ಸರ್? ಇದು ಆಕ್ಚುಲಿ ಅಡಿಷನಲ್ ಆಗಿದೆ ಸರ್. ಇದು ಅಡಿಷನಲ್. ಇದು ಮಾತ್ರ ಅಡಿಷನಲ್, ಯಾಕಂದ್ರೆ ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ ವೀಕ್ಷಕರೇ. ಅಂಡ್ ಕೆಳಗಡೆ ಅಲ್ಲಿ ನೋಡಿದ್ವಲ್ಲ, ಬಾಲ್ಕನಿ ನೋಡಿದ್ವಲ್ಲ, ಅದೇ ಅಲ್ವಾ ಸರ್ ಇದು ಟೈಲ್ಸ್? 2x2 ಟೈಲ್ಸ್. 2x2. ಬಟ್ ಗ್ರೌಟಿಂಗ್ ಹಾಕಿದ್ದೀರಾ ಇದಕ್ಕೆ? ಹಾಂ ಸರ್, ಗ್ರೌಟಿಂಗ್ ಮಾಡಿ. ಅಪಾಕ್ಸಿ ಅಲ್ವಾ ಸರ್ ಇದು ಗ್ರೌಟಿಂಗ್? ಓಕೆ. ಇಲ್ಲೇನು ಮಾಡಿದ್ದೀರಿ ಸರ್? ಏನೋ ಸಿಟ್ಟಿಂಗ್ ಪರ್ಪಸ್ಗೋಸ್ಕರ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿದ್ರೆ ಸರ್, ಅದಕ್ಕೆ ಸಿಟ್ಟಿಂಗ್ ಪರ್ಪಸ್ಗೋಸ್ಕರ ಬ್ಲಾಕ್ ವರ್ಕ್ ಅಲ್ಲಿ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ನಾವು ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ಇದು ಕುತ್ಕೊಳ್ಳೋದಕ್ಕ? ಹಾಂ ಸರ್. ಓಕೆ. ಓ, ಸ್ಟೆಪ್ಸ್ ಬೇರೆ ಮಾಡಿದ್ದೀರಾ ಇಲ್ಲಿ? ಹಾಂ ಸರ್. ಅದು ಓಪನೇಬಲ್ ಕ್ಲೋಸಬಲ್ ಇದೆ ಸರ್ ಮೇಲ್ಗಡೆ. ಇಲ್ಲಿ ಓಪನ್ ಆಗುತ್ತಾ ಇದು? ಅದಕ್ಕೋಸ್ಕರ. ಓಕೆ ನೈಸ್. ಸೊ ಡೆವಲಪ್ಮೆಂಟ್ ಅಂತ ಬಂದಾಗ ವೀಕ್ಷಕರೇ ಇಲ್ಲೊಂದು ಐಲ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಏನು ಸರ್ ಇದು ಪ್ಯಾಂಟ್ರಿನ ಇದೆ ಏನಾದರೂ ಮಾಡ್ಕೊಳ್ಳೋದಕ್ಕೆ? ಊಟ ಮಾಡ್ಕೊಳ್ಳೋದಕ್ಕೆ, ಪಾರ್ಟಿ ಮಾಡೋದು ಏನಾದರೂ ಇದೆಗೋಸ್ಕರ. ಓಕೆ. ಸೊ ಇಲ್ಲಿ ಮಾತ್ರ SS ಇಂಟಿಗ್ರೇಷನ್ ಮಾಡಿದ್ರಲ್ವಾ? ಸ್ವಲ್ಪ SS ಇಂಟಿಗ್ರೇಷನ್ ಮಾಡಿದೀವಿ. ಇದು ಎಲಿವೇಶನ್ ಪರ್ಪಸ್ಗೋಸ್ಕರ 4 ಫೀಟ್ ಇರೋ ಪ್ಯಾರಾಪೆಟ್ ವಾಲ್ನ 5 ಫೀಟ್ ಹೈಟ್ ಮಾಡಿದ್ದೀವಿ ಸರ್. ಎಕ್ಸ್ಟ್ರಾ ಮಾಡಿದ್ದು, ಬೆಳೆಸಿದ್ದು. ಹಾಂ ಸರ್. ಓಕೆ ನೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಪ್ಲಾಂಟರ್ ಬಾಕ್ಸ್, 2 ಪ್ಲಾಂಟರ್ ಬಾಕ್ಸ್. ಪರವಾಗಿಲ್ಲ ಸರ್, ಟೆರಸಲ್ಲೂ ಕೂಡ ಮಾಡ್ಕೋಬೋದು, ಗಿಡಗಳನ್ನೆಲ್ಲ ನೆಟ್ಕೋಬೋದು. ಇಲ್ಲೊಂದು ಹ್ಯಾಂಡ್ ವಾಶನ್ನು ಹಾಕಿದ್ದಾರೆ. ಇಲ್ಲಿ ರೂಮ್ ಇದೆ ಸರ್ ಇಲ್ಲಿ? ಓಕೆ. ಏನು ಸೈಜ್ ಸರ್ ಈ ರೂಮ್ ಇದು? 9x10 ಇದೆ ಸರ್. 9x10. ಹಾಂ ಸರ್. ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀರಲ್ವಾ? ಹಾಂ ಸರ್, ಸ್ಮಾರ್ಟ್ ಮಾರ್ಬಲ್. ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ? ಅಟ್ಯಾಚ್ ವಾಶ್ರೂಮ್ ಇದೆ ಸರ್. ನೋಡಿ ವೀಕ್ಷಕರೇ, ವಾಶ್ರೂಮ್ ಅಟ್ಯಾಚ್ ಇದೆ. ಎಷ್ಟು ದೊಡ್ಡದು ಸರ್ ಇದು ವಾಶ್ರೂಮ್ ಸೈಜ್ ಏನಿದೆ? 4.5x7 ಇದೆ ಸರ್. 4.5x7 ಇದೆ. ಈ ರೂಪು ಕೂಡ ತುಂಬ ಹೈಟೇ ಇದೆ. ಹಾಂ ಸರ್. ಎಲ್ಲ ಫ್ಲೋರ್ನು 12 ಫೀಟ್ ಹೈಟ್ ಮಾಡಿದ್ದೀವಿ. ಓಹೋ, ತುಂಬಾ ಹೈಟ್ ಬಂದಿದೆ ವೀಕ್ಷಕರೇ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಟ್ ಬಜೆಟಲ್ಲಿ ಇರಬೇಕು. ಮಧ್ಯಮ ವರ್ಗದವ್ರಾದ್ರೆ ಏನ್ರಿ, ನಾವು ಕೂಡ ರಾಯಲ್ ಆಗಿರಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಇನ್ ಹೌಸು ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. ಅಂದರೆ ನಿಮ್ಮ ಹತ್ರ ಮಿನಿಮಮ್ ಬಂಡವಾಳ ಇದ್ದರೆ ಕೊಡ್ರಿ ಸಾಕು, ಒಂದೊಳ್ಳೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಚಿಕ್ಕಬಳ್ಳಾಪುರದ ಹತ್ರ ಇವರ ಆಫೀಸ್ ಇದೆ. ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡೋದನ್ನು ಮರಿಬೇಡಿ. ಒಂದ್ಸತಿ ವಿಸಿಟ್ ಮಾಡಿ, ಕೊಟೇಶನ್ ತಗೊಳ್ಳಿ, ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ. ಯಾಕಂತಂದರೆ ಇವ್ರ ಜೊತೆ ಕನ್ಸ್ಟ್ರಕ್ಷನ್ ಜೊತೆ ಇಂಟೀರಿಯರ್ ಕೂಡ ಇದೆ. ಸೊ ನಿಮಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಜೊತೆಲಿ ಕ್ವಾಲಿಟಿ ಇಂಟೀರಿಯರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.